ಅಲ್ಲೊಂದು ಹಳೇ ಕಾಲದ ಗುಡ್ಲು ಕಾಣ್ತದೆ ನೋಡ್ರಿ. ಆದರೆ ನಮ್ಮೂರು ಕಟ್ಟೆನಲ್ಲೂ ಒಂದು OSS ಇದೆ, ತೋರಿಸ್ತೀನಿ ನೋಡ್ರಿ. ಥ್ಯಾಂಕ್ ಯು ಮಗಳೇ. ಹಾಯ್ ಹಾಯ್. ಹಾಯ್ ಮಾಡ್ತಾರೆ ನೋಡ್ರಿ ಅವರೇ. ಬೆಳಗಿನ ಶುಭೋದಯ. ಹೊಸ ಬ್ಲಾಗ್ಗೆ ತಮ್ಮೆಲ್ರಿಗೂ ಸ್ವಾಗತ. ಇವತ್ತು ಶನಿವಾರ ಅಂದರೆ ಮಾರ್ನಿಂಗ್ ಕ್ಲಾಸು. ಆದರೆ ನಮ್ಮ ಮಗಳು ಸ್ಕೂಲಲ್ಲಿ ಪಿಕ್ನಿಕ್ ಕರ್ಕೊಂಡು ಹೋಗ್ತಾರೆ, ಅದಕ್ಕೆ ಫುಲ್ಲು ಖುಷಿ ನಮ್ಮ ಮಗಳಿಗೆ ಇವತ್ತು. ಅದಕ್ಕೆ ಇವತ್ತು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಅಂತ. ಇಲ್ಲ ಮಾಡಿದ್ದೀನಿ. ಡೈಲಿ ಪ್ರತಿದಿನ ನಾನು ಹೋಗಿ ಎದೋಳಿಸ್ಬೇಕಿತ್ತು. ಎದೋಳು ಮಗಳೇ, ಟೈಮ್ ಆಯ್ತು ಸ್ಕೂಲ್ಗೆ ಹೋಗೋದು. ಅವಳೇ ಎದ್ಬಿಟ್ಟವಳು ಆಗ್ಲೇ. ಇವತ್ತು ನಾನು ಎದೋಳ್ಸೋದಕ್ಕೂ ಮುಂಚೆ ಅವಳೇ ಎದ್ಬಿಟ್ಟಿದ್ದಾಳೆ. ಎಲ್ಲಾರ ಮನೇಲಿ ಅಷ್ಟೇ, ಮಕ್ಕಳು ಎಲ್ಲಾರು ಹೋಗ್ಬೇಕು, ಎಲ್ಲಾದ್ರೂ ಹೋಗ್ತೀವಿ, ಊರಿಗೆ ಹೋಗ್ತೀವಿ, ರಜಾ ಐತೆ ಅಂದಾಗಲೇ ಬೇಗ ಎದೋಳೋದು. ಸ್ಕೂಲ್ ಇದ್ರೆ ಮಾತ್ರ ಎದೋಳಿಸಿ ಅಲ್ವಾ ಮಗಳೇ? ಕರ್ಕೊಂಡು ಹೋಗಿ ಮಗಳೇ. ಟೀಚರ್ ಹುಷಾರು ಆಯ್ತಾ? ಮ್ಯಾಮ್ನ ಕರ್ಕೊಂಡೆ ಒಬ್ಬೊಬ್ಳೆ ಎಲ್ಲೂ ಹೋಗ್ಬೇಡ ಆಯ್ತಾ? ನೀ ಏನು ತೊಗೋಬೇಕು ಅಂದ್ರೆ ಮ್ಯಾಮ್ನ ಕರ್ಕೊಂಡೋಗಿ ತಗೋ. ಹೋಗಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ಬೇಕಂದ. ಸ್ಟಾರ್ಟ್ ಮಾಡು, ಟೈಮ್ ಆಯಿತು ನೋಡ್ರಿ. ಇದು ನಮ್ಮೂರ ಪಕ್ಕದಲ್ಲೇ ಇರೋದು ಕೆರೆ. ಇದು ಕೆರೆ ಆದರೆ ನೀರಿರಬೇಕು, ಆದರೆ ಈ ವರ್ಷ ಮಳೆ ಬಂದಿಲ್ಲ, ಅದಕ್ಕೆ ನೀರಿಲ್ಲ. ಒಂದು ಹನಿ ನೀರಿಲ್ಲ ನೋಡ್ರಿ ಕೆರೆಗೆಲ್ಲೂ. ಒಂದು ದನ ಕರ ಕುರಿ ಮೇಕೆ ಕುಡಿಯೋಕ್ಕೆ ಏನಕ್ಕೂ ನೀರಿಲ್ಲ. ಅದು ಕೆರೆ ಏರಿ ಆ ಕಡೆ. ಮಳೆ ಬಂದು ಏನಾದರೂ ಇದರಲ್ಲಿ ನೀರು ನಿಂತ್ಕೊಂಡಿದ್ರೆ ನಾವು ಕೆರೆ ಏರಿ ಮೇಲೆ ಹೋಗ್ಬೇಕಿತ್ತು. ಈಗ ಮಳೆ ಇಲ್ಲ, ಏನಿಲ್ಲ, ನೀರಿಲ್ವಲ್ಲ, ಅದಕ್ಕೆ ಇಲ್ಲಾಸಿನೇ ಹೋಗ್ತಾ ಇದ್ದೀವಿ. ಇದು ಬಿಟ್ಟರೆ ಈ ಕೆರೆ ದಾಟಿದ್ರೆ ಮುಂದೆ ಆ ಕಡೆ ಅಲ್ಲಿ ಗೊಲ್ರಟ್ಟಿ ಸಿಗುತ್ತೆ, ಅಲ್ಲಿಗೆ ಹೋಗ್ಬೇಕು ನಾವು ಇವಾಗ ಗೊಲ್ರಟ್ಟಿಗೆ. ಇಲ್ಲಿ ಗಾಡಿ ನಿಲ್ಲಿಸಿ ಇಲ್ಲಿ ಮುಂದೆ ನಡ್ಕೊಂಡು ಹೋಗ್ಬೇಕು. ಈ ಸಂಧಿ ಒಳಗೆಲ್ಲ ಹೋಗ್ತಾ ಇದ್ದೀವಿ. ಅಲ್ಲೊಂದು ಹಳೇ ಕಾಲದ ಗುಡ್ಲು ಕಾಣ್ತದೆ ನೋಡ್ರಿ, ತೆಂಗಿನ ಗರಿನಲ್ಲಿ ಮಾಡಿರೋದು. ಎಷ್ಟು ಚೆನ್ನಾಗಿದೆ ನೋಡ್ರಿ, ಹಳೇ ಕಾಲದ ಗುಡ್ಲು. ಇದೇ ಮನೆ ಕೆಲವ್ರಿಗೆ, ಇಲ್ಲೆಲ್ಲ ಕುರಿ ಮೇಕೆ ಎಲ್ಲ ಮೇಯಿಸ್ತಾರಲ್ಲ ಅವ್ರಿಗೆ. ಒಂಥರ ಹಳೇ ಕಾಲದ ಸಿನಿಮಾಗಳಲ್ಲೆಲ್ಲ ನೋಡಿರ್ತೀರ ಆ ಥರ. ಅಯ್ಯೋ, ನಾಯಿ ಬರ್ತಾಯಿದೆ, ಭಯ ಆಗ್ತಿದೆ ಯಾರು ನೋಡಿದ್ರೆ. ಈ ಊರಲ್ಲಿ ಜಾಸ್ತಿ ಕುರಿ ಮೇಕೆ ಮೇಯಿಸ್ತಾರೆ, ಅದೇ ಅವ್ರ ಕಸುಬು ಜಾಸ್ತಿ ಅಂತ ಹೇಳಿದ್ನಲ್ಲ. ವ್ಯವಸಾಯನೂ ಮಾಡ್ತಾರೆ, ಹೆಚ್ಚಾಗಿ ಮಾಡೋದು ಇದು ಕುರಿ ಮೇಕೆ ನೋಡ್ರಿ. ಇದು ಕುರಿ ಮಂದೆ ಅಂತಾರೆ, ಅಲ್ಲ ರೊಪ್ಪ, ಕುರಿ ರೊಪ್ಪ ಅಂತಾರೆ. ಕರೆಕ್ಟ್, ನಮ್ಮ ಶ್ರೀಮತಿಯವ್ರು ಹೇಳಿದ್ದು ಕುರಿ ರೊಪ್ಪ. ಕುರಿನ ಮಾಡ್ಕೊಂಡು ಹೊಲ್ಗಳಾಗಿ ಮೇಯ್ಸೋದನ್ನ, ಒಂದು ರಾತ್ರಿ ಇರೋದನ್ನ ಮಂದೆ. ಕಟ್ಟಾಕೋದಲ್ಲಮ್ಮ, ಕುರಿ ಮೇಕೆ ಕಟ್ಟಾಕಲ್ಲ, ಬಿಟ್ಕೊಂಡಿರ್ತಾರೆ ರಾತ್ರಿ ಹೊತ್ತು. ಹಾಂ ನೋಡ್ರಿ, ಇದು ಕುರಿ ರೊಪ್ಪ. ಹಸುಗಳು ಕಟ್ಟೋ ಜಾಗನ ಕೊಟ್ಟಿಗೆ ಅಂತಾರೆ, ದನಗಳು ಕಟ್ಟೋದಲ್ವನಮ್ಮ. ನಮ್ಮ ಮನೆಯಲ್ಲೂ ಹಳೆ ಮನೆಗಳಲ್ಲೆಲ್ಲ, ಆವಾಗ ಅಜ್ಜನ ಕಾಲದ ಮನೆಗಳಲ್ಲೆಲ್ಲ ಕೊಟ್ಟಿಗೆ ಇರ್ತಾಯಿದ್ವು ದನ ಕರ ಕಟ್ಟೋದಕ್ಕೆ. ಈ ಕುರಿ ಮೇಕೆ ಕೂಡೋದಕ್ಕೆ ಇದನ್ನು ರೊಪ್ಪ ಅಂತಾರೆ. ಮೇಕೆ ಎದ್ರಕತ್ತ ಬಿಡವು. ದಿನ ಬಂದೋಗ ಒಂದ್ಸಲ ನೋಡ್ತಿದ್ ಮಕ್ಕನ ಆಯ್ತಾ. ಅಲ್ಲಿಂದ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಕಾಫಿ ಮಾಮೂಲಿ ನಮ್ಮ ಶ್ರೀಮತಿಯವ್ರು ಕಾಫಿ ಮಾಡಿಕೊಟ್ರು. ಕೈಕಾಲು ಮುಖ ತೊಳ್ಕೊಂಡು ಬಂದು ಕಾಫಿ ಕುಡಿತಾ ಇದ್ದೀನಿ. ನಾವೇನೋ ಯಾರನ್ನೋ ಇವ್ರು ನಮ್ಮ ಮನೆ ಸದಸ್ಯರನ್ನು ಕರ್ಕೊಬರ್ತೀನಿ ಅಂತ ಹೋಗಿದ್ವಿ. ಬರಬೇಕಾದ್ರೆ ನಿರಾಸೆ ಆಯಿತು, ಬೇಜಾರಾಯಿತು, ನೋವಾಯಿತು. ನೋವೇನಾಗಿಲ್ಲ, ಸುಳ್ಳು ಹೇಳ್ತಿದ್ರೆ, ಬೇಜಾರಾಯಿತು. ಹಾಗೆ ಸುಮ್ಮನೆ ಬಂದ್ವಿ. ಯಾಕೆ ಅಂದರೆ ನಾವು ಕರ್ಕೊಬರ್ಬೇಕಾಗಿದ್ದು ಯಾರನ್ನ ಅಂದರೆ ಒಂದು ಬೆಕ್ಕಿನ ಮರಿನ. ಅದು ನಮ್ಮೂರ ಪಕ್ಕದಲ್ಲಿ ಊರಲ್ಲಿ ಯಾರ್ದೋ ಮನೆಯಲ್ಲಿ ಮರಿ ಹಾಕಿದೆ ಬೆಕ್ಕು ಅಂತ ಹೇಳಿದ್ರು. ಹೋಗಿದ್ವಿ. ಅಲ್ಲಿ ಇದ್ದಿದ್ದು ಬೂದು ಬಣ್ಣದ ಬೆಕ್ಕು, ಬೂದಿ ಬಣ್ಣ ಅಂತಾರಲ್ಲ ಆ ಥರ ಬೇಕಿತ್ತು. ನಮಗೆ ಕೆಂದು ಬಣ್ಣದ ಬೇಕಿತ್ತು. ನಮ್ಮ ಜಾಣೆ ಮಗಳಿಗೆ ಕೆಂದು ಬಣ್ಣದ ಬೇಕು, ಬೆಕ್ಕಿನ ಮರಿ. ಅದಕ್ಕೋಸ್ಕರ ಹೋಗಿದ್ವಿ. ನೋಡಿದ್ರೆ ಅಲ್ಲಿ ಬೇರೆ ಬಣ್ಣದಿತ್ತು, ಮತ್ತು ಇನ್ನೂ ಕೆಂದು ಬಣ್ಣದ್ದೇನೋ ಇತ್ತು ಅಂತ ಅದು ಬೇರೆ ಯಾರೋ ಹಿಡ್ಕೊಂಡು ಹೋಗ್ಬಿಟ್ಟಿದ್ರು. ಅಲ್ಲಿ ಒಂದೇ ಇದ್ದಿದ್ದಲ್ಲ, ನಮಗೆ ಕೆಂದದ್ದೇ ಬೇಕು ಅಂತೇಳಿ ನಮ್ಮ ಮಗಳು ಇದು ಮಾಡಿದ್ದಕ್ಕೆ ನಾವು ಆ ಥರ ಬಣ್ಣ ಇದ್ದರೆ ಬೇಕು ಅಂತ ಅಲ್ಲೆಲ್ಲ ಇನ್ನೊಂದೆರಡು ಮನೆ ಹೋಗಿ ನೋಡಿದ್ವಿ, ಎಲ್ಲೂ ಸಿಗಲಿಲ್ಲ. ಅದಕ್ಕೆ ಸುಮ್ಮನೆ ವಾಪಸ್ ಬಂದ್ವಿ ಬೇಜಾರಲ್ಲಿ. ನೋಡೋಣ, ಇನ್ನೊಬ್ರು ಯಾರೋ ಹೇಳಿದ್ದಾರೆ ಎಲ್ಲ ನೋಡ್ತೀನಿ ಅಂತ, ಅಲ್ಲೇನಾದರೂ ಸಿಕ್ಕಿದ್ರೆ ತಗೋಬರ್ತೀವಿ. ನಮ್ಮ ಮನೆ ಸುತ್ತಮುತ್ತ ತೋರಿಸ್ತಾ ಇದ್ದೀವಿ. ಬಿಸಿಲು ಬಂತು.
ನಾವಿವಾಗ ಮಧ್ಯಾಹ್ನ ಆಯಿತು. ಈಗ ಎಲ್ಲಿಗೋ ಹೊರಟಿದ್ದೀವಿ. ಅದೆಲ್ಲಿಗೆ ಹೋಗ್ತೀವಿ, ಅಲ್ಲಿಗೆ ಹೋದ್ಮೇಲೆ ಏನಕ್ಕೆ ಹೋದ್ವಿ ಅದೆಲ್ಲ ಏನಕ್ಕೆ ಹೋದ್ವಿ, ಏನು ತಂದ್ವಿ ಅಂತ ಆಮೇಲೆ ಮುಂದೆ ನೋಡಿವ್ರಂತೆ. ಏನಕ್ಕೆ ಹೋದ್ವಿ ಅಂತ ನೋಡ್ರಿ, ಅವ್ರು ಗೊತ್ತಾಗ್ಬಿಟ್ಟು ಏನು ತರಕ್ಕೆ ಹೋಗಿದ್ದೀವಿ ಅಂತ ಮುಂದೆ ನೋಡ್ರಿ. ಸರಿ ಹೋಗೋಣ ಬನ್ನಿ. ನಡಿ. ಎಲ್ಲಿ ಮೇಡಮ್ ಈ ಕಡೆ ತಿರುಗಿ. ಎಲ್ಲಿಗೆ ಬಂದಿದ್ದೀರಾ ನೀವು? ಕೆಂಚೇಗೌಡನ ಕಟ್ಟೆಗೆ ಬಂದಿದ್ದೀವಿ. ಏನಕ್ಕೆ ಬಂದಿದ್ದೀರಾ? ಸೊಪ್ಪು ಕಿತ್ಕೊಂಡು ಹೋಗಕ್ಕೆ. ಏನು ಸೊಪ್ಪು? ಅನ್ಗೊನೆ ಸೊಪ್ಪು. ಅನ್ಗೊನೆ ಸೊಪ್ಪಾ? ಹಾಂ ನೋಡ್ರಿ ಶ್ರೀಮತಿಯವರು. ಅದು ನೀರಿರೋ ಕಡೆ ನಡಿ, ಇಲ್ಲಿ ಬೇಡ. ಅಲ್ಲಿ ನೀರಾಯ್ತು ನೋಡಿ, ಆ ಕಡೆ ಗುಂಡಿ. ಅಲ್ಲಿ ನೀರೆಲ್ಲೂ ಇಲ್ಲ. ಒಂಚೂರು ಮಳೆ ಬಂದಾಗ ಮೊನ್ನೆ ಯಾವಾಗಲೂ ಒಂಚೂರು ತ್ಯಾವದ ಥರ ಐತೆ, ಅಲ್ಲಿಗೆ ನಡಿ, ಅಲ್ಲಿ ಚೆನ್ನಾಗಿರ್ತದೆ. ಅಲ್ಲ ಅಲ್ಲಿ ಕೆಳಗಡೆ ಸ್ವಲ್ಪ ಗುಂಡೆಗೆ ಅದೇನೋ ಬೇರೆ ಅಲ್ಲಿ ಬಿರಬೇಕು. ಹಾಂ ನೋಡಿರಿ, ಬೆಳಗ್ಗೆ ನೀವು ಕೆರೆ ನೋಡಿದ್ರಲ್ಲ, ನಮ್ಮೂರು ಪಕ್ಕದ ಕೆರೆ ಒಂದು ಗೊಲ್ರಟ್ಟಿ ಕೆರೆ ಅಂತ. ಅದು ಆ ಕೆರೆನಲ್ಲೂ ನೀರಿರಲಿಲ್ಲ. ಈಗ ಕಟ್ಟೆಗೆ ಬಂದಿದ್ದೀವಿ. ನಮ್ಮೂರು ಕಟ್ಟೆ ಇದು, ಕೆಂಚೇಗೌಡನ ಕಟ್ಟೆ ಅಂತ ನೋಡ್ರಿ. ಇದರಲ್ಲೂ ನೀರಿಲ್ಲ, ಒಂದನಿ ಎಲ್ಲ ನೀರೈತೆ ನೋಡ್ರಿ. ಅದ್ಯಾಕೋ ಗೊತ್ತಿಲ್ಲ, ಈ ಸಲ ಮಳೆನೇ ಇಲ್ಲ ನಮ್ಮೂರಲ್ಲಿ. ತುಂಬ ಒಂದು ದನ ಕರ ಕುರಿ ಮೇಕೆ ಏನು ಕುಡಿಯೋದಕ್ಕೂ ಒಂದು ಕಟ್ಟೆ ಕೆರೆ ಏನರಲ್ಲೂ ನೀರಿಲ್ಲ. ಹಿಂಗೆ ಮಳೆ ಆದರೆ ಏನಾಗ್ತೈತೋ ಬೆಳೆ ಗೊತ್ತಿಲ್ಲ. ಈ ಸಲ ನಮಗೆ ಪಾಠ ಮಾಡಬೇಕಾದ್ರೆ ಸ್ಕೂಲಲ್ಲಿ ಹೇಳೋರು, ಮರುಭೂಮಿಗಳಲ್ಲಿ ಅಲ್ಲಲ್ಲಿ ನೀರಿರುತ್ತಂತೆ, ಅದನ್ನು ಓಯಸಿಸ್ ಅಂತಾರಂತೆ. ಈ ಮಳೆಗಾಲದಲ್ಲಿ ಈ ಕಟ್ಟೆ ತುಂಬ ನೀರಿರಬೇಕಿತ್ತು. ಕೊನೆ ಪಕ್ಷ ಒಂದು ಅರ್ಧ ಕಟ್ಟೆ ಅಂತ ಸ್ವಲ್ಪ ಆದರೂ ನೀರಿರಬೇಕಿತ್ತು. ಆದರೆ ನಮ್ಮೂರು ಕಟ್ಟೆನಲ್ಲೂ ಒಂದು ಓಯಸಿಸ್ ಇದೆ, ತೋರಿಸ್ತೀನಿ ನೋಡ್ರಿ. ಆ ಓಯಸಿಸ್ನ ಇಡೀ ಕಟ್ಟೆನಲ್ಲಿ ಇಲ್ಲೊಂದು ಗುಂಡೀಲಿ ಒಂದಿಷ್ಟೇಷ್ಟು ನೀರು ನಿಂತವ ಅಷ್ಟೇ. ಎಲ್ಲಮ್ಮ ಕವರ್ ತೋರ್ಸಮ್ಮ, ಸಿಕ್ಕೈತೆ. ಸ್ವಲ್ಪ ಉಳುಕು ಸೀಡೆ ಬಲ್ತಿರೋದು ಹೂವಾಗಿರೋದು ಅಂಥವೇ ಸಿಗ್ತವೆ. ಅದನ್ನು ತಗೊಂಡೋಗಿ ಸೋಸ್ಕೋಬೇಕು ಅಚ್ಚುಕಟ್ಟಾಗೆ. ಅನ್ಗೊನೆ ಸೊಪ್ಪು ಅಂದರೆ ಹೆಂಗಿರ್ತೈತೆ ಅಂದರೆ, ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿಲ್ಲದೆ ಇರೋರು ಇರ್ತಾರೆ. ಅಂಥವ್ರಿಗೋಸ್ಕರ ತೋರಿಸ್ತಿದ್ದೀನಿ ನೋಡ್ರಿ. ಇದೇ ನೋಡ್ರಿ ಹನ್ಗೊನೆ ಸೊಪ್ಪ, ಹೊನ್ಗೊನೆ ಸೊಪ್ಪ, ಹೊನ್ಗೊನೆ ಸೊಪ್ಪು ಅಂತಾರೆ. ಹನ್ಗೊನೆ ಆಡು ಭಾಷೆ, ಇದನ್ನು ಹೊನ್ಗೊನೆ ಸೊಪ್ಪು ಅನ್ನೋದು. ಇದು ಕಣ್ಣಿಗೆ ತುಂಬ ಒಳ್ಳೇದಂತೆ. ಕಣ್ಣಿಗೆ ತುಂಬ ಒಳ್ಳೇದಿದೆ. ಹೌದು ನೋಡ್ರಿ, ಸ್ವಲ್ಪ ಚೆನ್ನಾಗಿರೋ ಹನ್ಗೊನೆ ಸೊಪ್ಪು ಸಿಕ್ತು ನೋಡ್ರಿ. ಚೆನ್ನಾಗೈತೆ ಅಂದರೆ ಕಳಕಳೆಯಾಗಿ ಚೆನ್ನಾಗೈತೆ. ಚೆನ್ನಾಗೈತೆ ಪಿಕ್ನಿಕ್ಕು? ಹೌದಾ? ಸರ್ಪ್ರೈಸ್ ಏನು ತಂದಿದ್ದೆ ಅಮ್ಮಂಗೆ? ನಿಂಗೊಂದು ಸರ್ಪ್ರೈಸ್ ಇದೆ ನೋಡಿಲ್ಲಿ, ಬಾಯ್ಲಿ ನೋಡು, ಹಂಗೆ ಕೂತ್ಕೋ ಕೆಳಕ್ಕೆ. ಮುಟ್ಬೇಡ, ಕಚ್ಚಾಕ್ಬತ್ತಾವು, ಇನ್ನೂ ಚಿಕ್ಕವು ರೂಢಿ. ಕಚ್ಚಕ್ಬತ್ತಾವು, ರೂಢಿ ಇಲ್ಲ ಇನ್ನು. ನಮ್ಮ ಫ್ರೆಂಡ್ ತಟ್ಕೊಟ್ಟಿದ್ದು ಎರಡಿದ್ದಾವೆ, ಅವೇನೋ ಗೊತ್ತಿಲ್ಲ ಇನ್ನು. ಡಾಕ್ಟ್ರನ್ನ ಕರೆಸಿ ತೋರಿಸಿ ಇಂಜೆಕ್ಷನ್ ಮಾಡಿಸಿ ಇದು ಮಾಡಬೇಕು. ಒಂದು ಥ್ಯಾಂಕ್ಸ್ ಕಣ ನಿಮಗೆ. ಹಾಂ ಥ್ಯಾಂಕ್ ಯು, ಬೆಕ್ಕಿನ ಮರಿ ಇಟ್ಕೊಡಿದ್ವಿ. ಸರಿ ಹೋಗಿ ಬ್ಯಾಗ್ ಎತ್ತಿಡು. ಬೇಡ ಆಮೇಲೆ ಎಲ್ಲ ಎತ್ತಿಟ್ಟು ಆಮೇಲೆ. ಇಲ್ಲ ಆಮೇಲೆ ಎಲ್ಲ ಎತ್ತಿಟ್ಟು ಮುಖ ತೊಳ್ಕೊಂಡು ಫ್ರೆಶ್ ಹಾಕು. ಹಾಂ ಆಯಿತು, ಆಮೇಲೆ ಆಯಿತು. ನಾನಂತೂ ಫಸ್ಟ್ ಮಾತೃದೇವೋಭವ, ಪಿತೃದೇವೋಭವ. ಇಲ್ಲ ಮಾತೃದೇವೋಭವ, ಆಮೇಲೆ ಪಿತೃದೇವೋಭವ. ಇವತ್ತು ಅಮ್ಮನಿಗೆ ಗಿಫ್ಟು ತಂದಿದ್ದಾಳೆ ನಮ್ಮ ಮಗಳು, ಜಾಣೆ ಮಗಳು. ನಾನಂತೂ ಕಾಯ್ತಾ ಇದ್ದೀನಪ್ಪ ಪಿಕ್ನಿಕ್ಕಿಂದ. ಏನಮ್ಮ ಇಲ್ಲಮ್ಮ ತೋರಿಸು. ನಾನೇ ನೋಡಿಲ್ಲ. ಕಂಡುಬಿಡು ಇವಾಗ, ಸಕ್ಕತ್ತಾಗಿದೆ, ನಿಂಗೆ ಇಷ್ಟ ಆಗುತ್ತೆ. ವಾವ್ ಮಗಳೇ, ಸಕ್ಕತ್ತಾಗೈತೆ. ಎಲ್ಲಿ ಅಮ್ಮ ಈ ಬ್ಲಾಗ್ ಎಲ್ಲ ಹಾಕೊಂಡು ಸಮಯ ಬಿಚ್ಚಿ. ನಾ ಯಾವಾಗಾದ್ರೂ ಸ್ಪೆಷಲ್ ದಿನ ಹಾಕೋತೀನಿ, ಯಾವ್ದಾದ್ರು ಹೊಸ ಡ್ರೆಸ್ ಹಾಕೊಂಡಾಗ. ಈಗ ಓಲೆ ಎಲ್ಲ ಬಿಚ್ಚಿ ಹಾಕೊಳಕ್ಕಾಗಲ್ಲ ಮಗಳ, ಈಗ ತಾನೇ ಪೂಜೆ ಮಾಡಿದೀನಲ್ವಾ, ಬೇಡ ಆಯ್ತಾ. ನಿಜ ಅವಳು ಆಸೆ ಪಟ್ಟವಳು ಹಾಕಮ್ಮ, ತುಂಬಾ ಚೆನ್ನಾಗಿದೆ. ಅವಳು ಆಸೆ ಪಟ್ಟವಳು ಹಾಕಮ್ಮ, ಇರ್ಲಿ ಹಾಕು. ಅದು ಕತ್ಲು ಕಾಣಿಸಲ್ಲ ಅನ್ಸುತ್ತೆ. ಇಲ್ಲ ಕಾಣಿಸುತ್ತೆ, ಅವಲ್ಲ ಪರವಾಗಿಲ್ಲ, ಹಾಕು ಪಾಪ, ಅವಳು ಇಷ್ಟಪಟ್ಟಳು. ಬೇರೆ ಆಮೇಲೆ ಇನ್ನೇ ಏನು ತಂದಿದ್ಯಾ ಮಗಳ? ಅಮ್ಮ ಕಥಾ ಇರುತ್ತೆ, ಇನ್ನೊಂದು ಏನು ತಂದಿದ್ಯಾ ತೋರಿಸು ನನಗ. ಇದು ಓಪನ್ ಮಾಡಲಾ? ಮಾಡು. ಓ ಗಣೇಶನೇನಾ? ಗಣೇಶನೇ ಫೇವ್ರೇಟ್ ದೇವರು. ನನಗೆ ಇಷ್ಟವಾದ ದೇವರು ಗಣೇಶ. ಕೀಚೈನ್ ತಂದವಳೆ ನನಗೆ, ಗಾಡಿಗೆ ಕೀಚೈನ್ ಇರಲಿಲ್ಲ, ಅದಕ್ಕೆ ನಮ್ಮ ಮಗಳು. ಓಂ ಗಂ ಗಣಪತಿಯೇ ನಮಃ. ಆಮೇಲೆ ಇದು ಯಾರಿಗೆ? ನಿನಗ ಏನಕ್ಕಂದ ಇಷ್ಟು ಇದಾಗ್ತದಿದ್ಯಾ? ಗದೆ ತಂದು ಗೊತ್ತಿರಲಿಲ್ಲ.
ಗದೆ ತಂದುಬಿಟ್ಟಿದ್ಯಾ ಆಮೇಲೆ ಈ ದಾರ ಇದು ಕೈ ಕಟ್ಕೊಂಡು ಹಾಕ್ತಾರನಾ ಹಾಂ ಸರಿ ದೇವ್ರದ್ದು ಹಾಂ ಚೆನ್ನಾಗಿದೆ ಆಮೇಲೆ ಅಷ್ಟೇ ಇಷ್ಟ ತಂದಿರೋದು ವಾಲೆ ಚಪಾತಿ ಇಷ್ಟ ಆಯ್ತು ಮಗ್ಲೆ ಅಷ್ಟೇನ ಕಂದ ಪೂಜೆ ಮಾಡಿಸ್ತಿಲ್ವಾ ಅಲ್ಲಿ ಪೂಜೆ ಮಾಡಿಸಿ ಸಾಕೊಡ್ತೀನಿ ವಾಳ್ ಗಿಫ್ಟ್ ಮಾತ್ರ ನೆನ್ಪಿಟ್ಕೊಂಡವಳೆ ಆಯ್ ಹೆಂಗ್ ಕಾಣಿಸ್ತೈತೆ ಎಲ್ಲಿ ಸಕ್ಕತ್ತಾಗಿ ಬಿಡು ಕೈ ಬಿಡು ಚೆನ್ನಾಗಿ ಕಾಣಿಸ್ತಾ ಇದೆ ಸಕ್ಕತ್ತಾಗಿದೆ ಎಲ್ಲ ಡ್ರೆಸ್ಗೂ ಮ್ಯಾಚಿಂಗ್ ಆಗುತ್ತೆ ಆ ಥರದ್ದು ನಾನು ಎಲ್ಲ ಕಲರ್ ಅದು ಕಲರ್ ಕಾಂಬಿನೇಷನ್ ಎಲ್ಲ ಡ್ರೆಸ್ಗೂ ಮ್ಯಾಚಿಂಗ್ ಆಗುತ್ತೆ ಥ್ಯಾಂಕ್ ಯು ಮಗ್ಲೆ ಇದು ಪೂಜೆ ಮಾಡಿಸಿದ್ದ ಕುಂಕುಮ ಇದೆ ತಗೋತೀನಿ ಏನು ಕಂದ ಇಲ್ಲಮ್ಮ ದೇವ್ರದ್ದು ಕುಂಕುಮ ತಂದಿದ್ದಾಳೆ ನಮ್ಮ ಮಗಳು ಹೂವನ ಅದು ಕುಂಕುಮದಲ್ಲಿ ಅಲ್ಲಿ ಕವರ್ ಐತೆ ನೋಡು ಅದಿಡಂಗೆ ಅವಳಿಗೂ ತುಂಬಾ ಚೆನ್ನಾಗಿತ್ತು ಮಗು ನಂಗೆ ಸಖತ್ ಇಷ್ಟ ಆಯ್ತು ಗಿಫ್ಟು ತುಂಬ 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 ಇಷ್ಟ ಆಯ್ತು ಇದು 20 ರೂಪಿ ಯಾವುದು ಇದೊಂದು ಕೀಬನ್ಸ್ ಗಣೇಶ್ ಹೌದಾ ಹಾಂ ಇನ್ನೊಂದು ವಿಷಯ ಗೊತ್ತಾ ನನ್ನ ಮಗಳು ನನಗೆ ತುಂಬಾ ಕಾಸ್ಟ್ಲಿ ಗಿಫ್ಟ್ ತಂದವಳೆ 50 ರೂಪಿ ಹೌದಾ 50 ರೂಪೀಸ್ ನಂಗೆ ಬರೀ 20 ರೂಪೀಸ್ ತಂದಿದೆ ಮಗಳೇ ತುಂಬ ಅನ್ಯಾಯ ಅನೀತಿ ನನಗೆ 20 ರೂಪೀಸ್ ಅದು ನೀವು ಕೊಟ್ನಾ ಹ್ಞೂ ತುಂಬಾ ಖುಷಿ ಆಯ್ತು ಮಗಳೇ ನನಗಂತೂ ಆಮೇಲೆ ಅಷ್ಟೇನಾ ಜಾಸ್ತಿ ತಗೊಳ್ಳಿಲ್ಲ ಹೌದಾ ನಿನಗೆ ಅಂತ ಬೇರೆ ತಗೊಳಕ್ ಮಗಳೇ ಟಾಯ್ಸು ಆ ಥರ ಏನು ಇರಲಿಲ್ವ ಅಲ್ಲಿ ಬೇರೆ ತರ್ಬೋದಿತ್ತು ನಿಮ್ಮ ಫ್ರೆಂಡ್ಸ್ ಯಾರೋ ಏನೋ ತೊಗೊಂಡಿಲ್ವ ಟಾಯ್ಸು ಆ ಥರ ಹಾಂ ಹೌದಾ ಸ್ವಲ್ಪ ಕಟ್ ಮಾಡ್ಬಿಡೋಣಲ್ವಾ ಹ್ಞೂ ಆಮೇಲೆ ಹೇಗೆ ಅನಿಸ್ತಾ ಇದೆ ಮಗಳೇ ಚೆನ್ನಾಗಿದೆ ನನಗೆಲ್ಲಕ್ಕಿಂತ ನಿನಗೆ ಇದ್ದಂದ್ರೆ ಜುಮ್ಕಿ ತುಂಬ ಇಷ್ಟ ಆಯಿತು ನನಗೆ ತುಂಬ ಇಷ್ಟ ಆಯ್ತು ಜುಮ್ಕಿ ಆಮೇಲೆ ನಮ್ಮ ಮಗಳು ಸ್ಕೂಲಿಂದ ಎಲ್ಲಿಗೆ ಪಿಕ್ನಿಕ್ ಹೋಗಿದ್ದು ಗೊತ್ತಾ ಎಲ್ಲಿ ಕಂದ ಹೇಳು ಮರ್ತೋಗಿದೆ ಗರುನಳ್ಳಿ ದೇವಸ್ಥಾನ ಗೊರವನಹಳ್ಳಿ ದೇವಸ್ಥಾನ ಅಲ್ಲ ಏನ್ ಗೊತ್ತಾ ಮಗಳೇ ನೀನೇ ಅದೃಷ್ಟವಂತೆ ಆ ಲಕ್ಷ್ಮೀ ತಾಯಿ ನಿನ್ನ ಬೇಗ ಕರ್ಸ್ಕೊಬಿಟ್ಟಿದ್ದಾಳೆ ಯಾಕೆ ಅಂದ್ರೆ ನಾನು ನಿಮ್ಮ ಅಪ್ಪನ ಮದ್ವೆ ಆದಾಗಿಂದ ಹೇಳ್ತಾನೆ ಇದ್ದೀನಿ ಗೊರವನಹಳ್ಳಿ ಕರ್ಕೊಂಡೋಗು ಅಂತ ಇವತ್ತಿನವರೆಗೂ ಕರ್ಕೊಂಡೋಗಿಲ್ಲ ಆ ಲಕ್ಷ್ಮೀ ತಾಯಿ ನಮ್ಮನ್ನ ಕರೆಸ್ಕೊಂಡಿಲ್ಲ ನಾನು ಕರ್ಕೊಂಡೋಗಿಲ್ಲ ಅಲ್ಲ ಹೋಗ್ತೀವಿ ಖಂಡಿತ ಒಂದಿನ ನೀವು ಅಮ್ಮನ್ನ ಕರ್ಕೊಂಡು ಹೋಗೋದೇ ಹೋಗ್ತೀವಿ ಲಕ್ಷ್ಮೀ ದೇವಸ್ಥಾನಕ್ಕೆ ಪಿಕ್ನಿಕ್ ಹೋದಾಗ ಏನೇನು ಮಾಡಿದ್ರಿ ಅಲ್ಲಿ ಫಸ್ಟ್ ಪಿಕ್ನಿಕ್ ಹೋಗಿ ದೇವಸ್ಥಾನದ ದರ್ಶನ ಮಾಡ್ಕೊಂಡು ಬಂದು ಆಮೇಲೆ ಇದನ್ನು ತಗೊಂಡಿದ್ದು ಕಿಟನ್ಸಿ ಅವೆಲ್ಲ ತಗೊಂಡ್ರಿ ಆಮೇಲೆ ಬ್ರೆಡ್ ತಗೊಂಡ್ಬಿಟ್ಟು ಆಮೇಲೆ ತಿರ್ಗಾ ಅಲ್ಲಿ ಡ್ಯಾಮ್ ಹತ್ರ ಹೋಗಿದ್ದು ಡ್ಯಾಮಿಂದ ದೂರ ಒಂದು ಸ್ವಲ್ಪ ಪ್ಲೇಸ್ ಐತೆ ಅಲ್ಲಿ ಕುತ್ಕೊಳ್ಳೋಕ್ಕೆಲ್ಲ ಪ್ಲೇಸ್ ಇದೆ ಒಂದು ಸ್ವಲ್ಪ ವಿಶಾಲವಾಗೈತೆ ಚೆನ್ನಾಗೈತೆ ಅಲ್ಲಿಗೆ ಹೋದ್ರಿ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿದ್ದು ಆಮೇಲೆ ಡ್ಯಾಮ್ ಹತ್ರ ಹೋಗಿ ಡ್ಯಾಮ್ ಎಲ್ಲ ನೋಡ್ಕೊಂಡು ತಿರ್ಗಾ ವಾಪಸ್ ಬಂದು ಊಟಕ್ಕೆ ಹೋಗಿದ್ದು ಆಮೇಲೆ ತಿರ್ಗಾ ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ್ರು ಫ್ರೀಯಾಗಿ ಆವಾಗ ನಾನು ಐಸ್ ಕ್ರೀಮ್ ತಗೊಂಡೆ ಹೌದಾ ಆಮೇಲೆ ಅಷ್ಟೇ ಆಮೇಲೆ ವ್ಯಾನ್ ಹತ್ತಿ ಬಂದಿತ್ತು ಅಷ್ಟೇನಾ ಅಲ್ಲ ಮಗಳೇ ವ್ಯಾನ್ ಹತ್ತಿ ಬಂದ್ಮೇಲೆ ಊರಿಗೆ ಬಂದ್ಮೇಲೆ ಯಾರ ಹತ್ರ ಆದ್ರೂ ಫೋನ್ ಮಾಡಿಸ್ಬೇಕು ತಾನೆ ನೀನು ಸುಮ್ಮನೆ ಇದೆಯಲ್ಲ ಮಗಳೇ ಅಂತ ಸುಮ್ಮನೆ ಅಲ್ಲ ಅದು ಮಾಮೂಲಿ ಟೈಮಿಂಗ್ಸ್ ಆದ್ರೆ ಬರ್ತಾ ಇದ್ವಿ ನಮಗೆ ಗೊತ್ತಿಲ್ವಲ್ಲ ಯಾವ ಟೈಮಿಂಗ್ಸ್ ಬರ್ತದೆ ಪಿಕ್ನಿಕ್ ಇಂದ ಬರ್ಬೇಕಾದ್ರೆ ಯಾವ ಟೈಮ್ ವ್ಯಾನ್ ಬರ್ತೈತೆ ಅಂತ ಇವತ್ತು ಬೇಗ ಬಂದಿದೆ ತಾನೆ 4 ಗಂಟೆಗೆನೆ ಡೈಲಿ 4:45 ಬರ್ತಾ ಇದೆ ತಾನೆ ಕಾಲ್ ಮಾಡಿಸ್ಬೇಕು ತಾನೆ ನಿಮ್ಮ ಅಪ್ಪನೇ ಫೋನ್ ಮಾಡ್ಬಿಟ್ಟು ಬರುತ್ತೆ ಅಂತ ಸುಮ್ಮನೆ ಆಗಿದೆ ಹೌದಾ ಎಲ್ಲಿ ಕೂತಿದ್ದೆ ಅಂಗಡಿ ಹತ್ರನಾ ಸರಿ ಮತ್ತೆ ಇನ್ನೇನು ಸಮಾಚಾರ ಖುಷಿ ಆಯ್ತಾ ಇವತ್ತು ಖುಷಿಯಾಗಿತ್ತಾ ಒಳ್ಳೆ ಪಿಕ್ನಿಕ್ ಆಯ್ತಾ ತುಂಬಾ ಖುಷಿಯಾಗಿದ್ದೀನಿ ಹೂನಮ್ಮ ನಿಂಗೆ ಕೊಡ್ಸಿರೋ ಮೊದಲನೇ ಉಡುಗೊರೆ ಯಾಕೆ ಮಗಷ್ಟಿಗೆ ಇಷ್ಟೊಂದು ಉಡುಗೊರೆ ಕೊಡ್ಸಿದಾಳೆ ಏನೇನು ಕೊಡ್ಸಿದೆ ಅಲ್ಲ ದೇವಸ್ಥಾನಕ್ಕೆ ಹೋಗಿ ಈ ತರ ಒಡವೆ ಆತರ ತಂದಿರೋದ್ರಲ್ಲಿ ಇದೇ ಮೊದಲನೇ ಉಡುಗೊರೆ ಮಗಳೇ
ನೀನು ಓದಿ ಒಳ್ಳೆ ಕೆಲ್ಸಕ್ಕೆ ಹೋದ್ಮೇಲೆ ನಿಮ್ಮ ಅಮ್ಮಂಗೆ ಈ ಥರದ್ದು ಬಂಗಾರ ತಂದು ಕೊಡ್ಬೇಕಾಯ್ತಾ ಹಾಂ ತಂದ್ಕೊಡ್ತೀಯಾ ಅಮ್ಮಗೆ ಈಗಲೇ ಖುಷಿ ಇಲ್ಲ ತಂದ್ಕೊಡ್ತೀಯ ಆಗಲೇ ನೆನೆಸ್ಕೊಂಡೇ ಖುಷಿ ಪಡ್ತಾ ಇರ್ತೀವಮ್ಮ. ನಿಜ, ಮಕ್ಕಳು ಕೊಡಿಸ್ತಾರೋ ಹೆಂಗೋ ಕೊಡಿಸ್ತೀನಿ ಅಂತ ಹೇಳ್ತಾರಲ್ಲ ಅವಾಗ ಖುಷಿನೇ ಬೇರೆ. ಸರಿ, ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ವ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಬಾಯ್ ಬಾಯ್. ಬರೀ ಇಷ್ಟ ಹೇಳಿದ್ದು ಏನಾದರೂ ಹೇಳ್ರಿ ಒಂಚೂರು. ಇನ್ನೇನು ಹೇಳೋಣ, ಅದೇ ನಮ್ಮ ಮನೆಯವರು ನೆಕ್ಸ್ಟ್ ಗೊರವನಹಳ್ಳಿ ಕರ್ಕೊಂಡು ಹೋಗ್ತಾರಂತೆ. ಆ ಮಹಾಲಕ್ಷ್ಮಿ ತಾಯಿ ಆದಷ್ಟು ಬೇಗ ನಮ್ಮನ್ನ ಗೊರವನಹಳ್ಳಿ ಕರೆಸ್ಕೊಳ್ಳೋ ತರ ಮಾಡ್ಲಿ ಅಂತ ಇಲ್ಲಿಂದನೇ ಕೈ ಮುಗ್ದು ಕೇಳ್ಕೊತೀನಿ ಅಷ್ಟೇ ನಮ್ಮ ಕಡೆಯಿಂದ. ನೀನೇನಾದ್ರೂ ಹೇಳಂಗಿದ್ರೆ ಹೇಳು. ಏನಿಲ್ಲ ಅಷ್ಟೇ, ನೀನೇ ಹೇಳ್ದಲ್ಲ. ಸರಿ, ಬಾಯ್. ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.